ಎಲ್ರಿಗೂ ಸ್ವಾಗತ. ಭಾರತದಲ್ಲಿ ಈಗಲೂ ಜಾತಕ ಹೊಂದಿಸಿ ಮದುವೆ ಮಾಡುವ ಸಾಕಷ್ಟು ಕುಟುಂಬವಿದೆ. ಮದುವೆಯ ನಂತರ ದಂಪತಿ ಸುಖವಾಗಿರಲಿ ಎನ್ನುವ ಕಾರಣಕ್ಕೆ ಜಾತಕ ನೋಡಲಾಗುತ್ತದೆ. ಜಾತಕ ಮಾತ್ರವಲ್ಲ, ಮದುವೆ ದಿನಾಂಕ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಮದುವೆಯಾಗುವ ಮುನ್ನ ದಿನಾಂಕದ ಬಗ್ಗೆಯೂ ಗಮನ ನೀಡಿ ಎನ್ನುತ್ತದೆ ಸಂಖ್ಯಾಶಾಸ್ತ್ರ. ಜಾತಕದ ಹೊರತಾಗಿ ಸಂಖ್ಯಾಶಾಸ್ತ್ರದ ಮೂಲಕವೂ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ಸಂಖ್ಯಾಶಾಸ್ತ್ರದ ಮೂಲಕ ನೀವು ವೃತ್ತಿ, ಆರೋಗ್ಯ, ಮದುವೆ ಸೇರಿದಂತೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಮದುವೆಯಾದ ದಿನಾಂಕ ಕೂಡ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಯಾವ ದಿನಾಂಕದಂದು ಮದುವೆಯಾಗಿದ್ದೀರಿ ಎಂಬುದನ್ನು ನೋಡಿ ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತದೆ ಎಂಬುದನ್ನು ಹೇಳಬಹುದು. ದಿನಾಂಕ 1. ಯಾವುದೇ ತಿಂಗಳ 1, 10, 19 ಮತ್ತು 28ನೇ ತಾರೀಕಿನಂದು ನಿಮ್ಮ ಮದುವೆಯಾಗಿದ್ದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 2, 3, 4, 5, 7, 8, 9 ಸಂಖ್ಯೆಗಳು ನಿಮಗೆ ತುಂಬಾ ಒಳ್ಳೆಯದು. ಈ ದಿನಾಂಕದಂದು ಮದುವೆಯಾದ ಜನರು ತಮ್ಮ ಮದುವೆಯ ಬಗ್ಗೆ ಗಂಭೀರವಾಗಿರುತ್ತಾರೆ. ಕ್ರಿಯಾಶೀಲರಾಗಿರುವ ಇವರು ತಮ್ಮ ಜೀವನದ ಬಗ್ಗೆ ಹೆಚ್ಚು ಫೋಕಸ್ ಮಾಡಲು ಇಷ್ಟಪಡುತ್ತಾರೆ. ಆದರೆ ಸ್ವಲ್ಪ ಅಹಂಕಾರ ಇವರಿಗಿರುತ್ತದೆ. ಇದರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆ ನಡೆಯುತ್ತದೆ. ದಿನಾಂಕ 2. ಯಾರು 2, 11 ಅಥವಾ 20ನೇ ತಾರೀಕಿನಂದು ಮದುವೆಯಾಗಿರುತ್ತಾರೋ ಅವರು ತಮ್ಮ ಸಂಬಂಧಕ್ಕೆ ಬಹಳ ನಿಷ್ಠರಾಗಿರುತ್ತಾರೆ. ದಂಪತಿಯ ಮಧ್ಯೆ ಬಾಂಧವ್ಯ ಇರುತ್ತದೆ. ಪರಸ್ಪರ ಕಾಳಜಿ ವಹಿಸುವ ಸ್ವಭಾವ ಹೊಂದಿರುತ್ತಾರೆ. ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ನೆರವಾಗುತ್ತಾರೆ. ಆದರೆ ಇವರ ಜೀವನದಲ್ಲಿ 3ನೆಯ ವ್ಯಕ್ತಿಯಿಂದಾಗಿ ದಾಂಪತ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ದಿನಾಂಕ 3. 3, 30 ಅಥವಾ 12ನೇ ತಾರೀಕಿನಂದು ಮದುವೆಯಾದ ಜೋಡಿ ಯಶಸ್ವಿಯಾಗ್ತಾರೆ. ಅವರ ಜೀವನದಲ್ಲಿ ಸದಾ ಸುಖ, ಸಮೃದ್ಧಿ ಇರುತ್ತದೆ. ಈ ದಂಪತಿಯ ಜೀವನದಲ್ಲಿ ಶಿಸ್ತು ಮತ್ತು ಉತ್ತಮ ಜೀವನ ನಡೆಸಲು ಇಷ್ಟಪಡುತ್ತಾರೆ. ದಿನಾಂಕ 4. ಯಾವುದೇ ತಿಂಗಳ 4, 13 ಅಥವಾ 22ನೇ ತಾರೀಕಿನಂದು ಮದುವೆಯಾದ ಜೋಡಿ ವೈವಾಹಿಕ ಜೀವನ ಐಷಾರಾಮಿಯಿಂದ ಕೂಡಿರುತ್ತದೆ. ಅವರು ತಮ್ಮ ಸಂಬಂಧದಲ್ಲಿ ತೃಪ್ತರಾಗಿರುತ್ತಾರೆ. ತಮ್ಮ ಸಂಗಾತಿಯಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ದಿನಾಂಕ 5. 5, 14 ಅಥವಾ 23ರಂದು ಮದುವೆಯಾದ ಜೋಡಿ ಹಠಮಾರಿ ಸ್ವಭಾವದವರಾಗಿರುತ್ತಾರೆ. ಇವರು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ಇಬ್ಬರ ಹಠ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ದಿನಾಂಕ 6. 6, 15 ಅಥವಾ 24ರಂದು ಮದುವೆಯಾದ ಜನರು ಸ್ನೇಹಿತರಂತಿರುತ್ತಾರೆ. ಸಂಬಂಧಿಕರ ಮಧ್ಯೆ ಜನಪ್ರಿಯರಾಗಲು ಇಷ್ಟಪಡುತ್ತಾರೆ. ದಿನಾಂಕ 7. ಯಾವುದೇ ತಿಂಗಳ 7, 16, 25ನೇ ತಾರೀಕಿನಂದು ವಿವಾಹವಾಗುವ ಜನರು ವೈವಾಹಿಕ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಪ್ರವಾಸವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಆಕರ್ಷಕವಾದ ಜೀವನ ಅವರದ್ದಾಗಿರುತ್ತದೆ. ದಿನಾಂಕ 8. 8, 17 ಅಥವಾ 26ನೇ ತಾರೀಕಿನಂದು ಮದುವೆಯಾದ ಜನರ ವೈವಾಹಿಕ ಜೀವನ ಯಶಸ್ವಿಯಾಗುತ್ತದೆ. ಯಾವುದೇ ಸಮಯದಲ್ಲಿ ಇವರು ಸಂಗಾತಿಯನ್ನು ಬಿಟ್ಟುಕೊಡುವುದಿಲ್ಲ. ಕಷ್ಟದ ಸಂದರ್ಭದಲ್ಲೂ ಸಂಗಾತಿಯನ್ನು ಬೆಂಬಲಿಸುವ ಮೂಲಕ ಗೆಲುವಿಗೆ ನೆರವಾಗುತ್ತಾರೆ. ದಿನಾಂಕ 9. 9, 18 ಅಥವಾ 27ನೇ ತಾರೀಕಿನಂದು ಮದುವೆಯಾಗುವ ದಂಪತಿಯ ಮಧ್ಯೆ ಕೆಲವು ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ. ಆದರೆ ಇದು ದೀರ್ಘಕಾಲ ಇರುವುದಿಲ್ಲ. ಗಲಾಟೆ ಇದ್ರೂ ಪ್ರೀತಿಗೆ ಕೊರತೆ ಇರುವುದಿಲ್ಲ. ದಂಪತಿಯ ಮಧ್ಯೆ ನಂಬಿಕೆ ಹೆಚ್ಚಿರುತ್ತದೆ. ಹಾಗಾಗಿ ಭಿನ್ನಾಭಿಪ್ರಾಯ ಕೆಲ ಸಮಯದಲ್ಲಿ ದೂರವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಜೈ ಶ್ವಾನಿ.